صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಪತಿಯ ಬಳಿ ಹೋಗುವಾಗ ಮೊದಲು ಇದನ್ನು ಮಾಡಿ, ಇಲ್ಲದಿದ್ದರೆ ದಾಂಪತ್ಯ ಜೀವನ ಬಿರುಕು ಬೀಳಲಿದೆ. ಇಮಾಮ್ ಇಬ್ನು ಮಾಜಾ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅನ್ ಮಿಕ್ದಾಮ್ ಇಬ್ನ್ ಶುರೈಹ್ ಇಬ್ನ್ ಹಾನಿ ರಲಿಯಲ್ಲಾಹು ಅನ್ಹು ಅನ್ ಅಬೀಹಿ ಅನ್ ಆಯಿಷತ ರಲಿಯಲ್ಲಾಹು ಅನ್ಹಾ. ಆಯಿಷಾ ರಲಿಯಲ್ಲಾಹು ಅನ್ಹಾ ರವರಿಂದ ನಿವೇದನೆ. ಕಾಲ ಕುಲ್ತು, ನಾನು ಕೇಳಿದೆ, ಅಖ್ಬಿರ್ನಿ ಬಿ ಅಯ್ಯಿ ಶೈಇನ್ ಕಾನ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಬ್ದಉ ಇಜಾ ದಖಲ ಅಲೈಕಿ. ನಿಮ್ಮ ಬಳಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬರುವಂತಹ ಸಂದರ್ಭದಲ್ಲಿ ಮೊದಲು ಮಾಡುವಂತಹ ಸಂಗತಿ ಏನು? ಆಗ ಆಯಿಷಾ ರಲಿಯಲ್ಲಾಹು ಅನ್ಹಾರವರು ಹೇಳುತ್ತಾರೆ, ಕಾಲತ್ ಕಾನ ಇಜಾ ದಖಲ ಯಬ್ದಉ ಬಿಸ್ಸಿವಾಕ್. ನನ್ನ ಬಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬರುವಂತಹ ಸಂದರ್ಭದಲ್ಲಿ ಮೊದಲು ಮಾಡ್ತಾ ಇರುವುದು ಮಿಸ್ವಾಕ್ ಆಗಿದೆ ಎಂದು. ಆದ್ದರಿಂದ ಪ್ರತಿಯೊಬ್ಬ ಪುರುಷರು ಕೂಡ ಪತ್ನಿಯ ಬಳಿ ಹೋಗುವಂತಹ ಸಂದರ್ಭದಲ್ಲಿ ಮೊದಲು ಮಿಸ್ವಾಕ್ ಮಾಡಿ, ಇಲ್ಲದಿದ್ದರೆ ನಿಮ್ಮ ಬಾಯಿಯಿಂದ ಬರುವಂತಹ ದುರ್ವಾಸನೆ ಅದು ನಿಮ್ಮ ಪತ್ನಿಗೆ ಅಸಹ್ಯವಾಗಿ ತೋಚಬಹುದು. ಅದರಿಂದಾಗಿ ನಿಮ್ಮ ನಡುವಿನ ದಾಂಪತ್ಯ ಜೀವನದಲ್ಲಿ ಕಲಹಗಳುಂಟಾಗಿ ಅದರಲ್ಲಿ ಬಿರುಕು ಬೀಳಲು ಅದೊಂದು ಕಾರಣವಾಗಿರಬಹುದು. ಈ ರೀತಿ ಸಂಭವಿಸಿದಂತಹ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದಂತಹ ರೀತಿಯಲ್ಲಿ ಇನ್ನು ನೀವು ಯಾರೂ ಕೂಡ ಬಾಯಿ ವಾಸನೆ ಬರುವುದಕ್ಕೆ ಮಾತ್ರ ಮಿಸ್ವಾಕ್ ಮಾಡಬೇಕು ಎಂದಿಲ್ಲ. ಪತ್ನಿಯ ಬಳಿ ಹೋಗುವುದಕ್ಕಿಂತ ಮುಂಚೆ ಮಿಸ್ವಾಕ್ ಮಾಡುವುದು ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ತಾಗಿದೆ. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಾಯಿಯಿಂದ ಕಸ್ತೂರಿಯ ಸುವಾಸನೆ ಬೀರುತ್ತಿದ್ದರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಿಸ್ವಾಕ್ ಮಾಡುತ್ತಿದ್ದರು. ಅದು ಈ ಒಂದು ಉಮ್ಮತ್ತಿಗೆ ಅದು ಸುನ್ನತ್ತಾಗಿದೆ ಎಂಬುದನ್ನು ತಿಳಿಸಲಿಕ್ಕೋಸ್ಕರವಾಗಿದೆ. ಆದ್ದರಿಂದ ಆ ಸುನ್ನತ್ತು ಮಾಡಿದಂತಹ ಪ್ರತಿಫಲ ನಿಮಗೆ ಸಿಗಬಹುದು. ಆದ್ದರಿಂದ ಈ ರೀತಿ ನೀವು ಇನ್ನು ಮುಂದೆ ಮಾಡಿ ಸುಂದರವಾದಂತಹ ದಾಂಪತ್ಯ ಜೀವನ ಮುನ್ನಡೆಸಲು ನಿಮಗೆ ಸಾಧ್ಯ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.